ವಸುಮತೀಶ, ನಿನ್ನನ್ನು ನೋಡುವಾಗ ಓರ್ವ ವೀರ ಶೂರ ಪರಾಕ್ರಮಿ, ಓರ್ವ ರಾಜನ ಛಾಯೆಯನ್ನು ಎದ್ದು ಕಾಣುತ್ತಾ ಇದೆ. ಅಯ್ಯ, ಯಾರಯ್ಯ ನೀನು? ಯಾವ ವಂಶದವ? ಏನು ಹೇಗೆಂಬುದಾಗಿ ನೋಡುವಾಗಲೇ ವಸುಮತೀಶ ಅಂತ ಗುರುತಿಸಿಕೊಂಡಿಯಲ್ಲ? ಹೌದು, ನೀನು ವಿಚಾರವಂತ ಅಂತ ಗೊತ್ತಾಯ್ತು. ಆದ್ರೆ ವೇಷಭೂಷಣ, ಮುಖದಾಕ್ಷಣ, ಮಾತಿನ ಕ್ರಮ, ಇದರಿಂದ ಒಬ್ಬ ಹಸುರ ಅಂತ ಅರ್ಥ ಮಾಡಿಕೊಂಡೆ. ಹಸುರ ಲೋಕವಿಶುದ್ಧವಾದಂತಹ ಕೀರ್ತಿಯನ್ನು ಹೊಂದಿಕೊಂಡಿದ್ದೇನೆ ನಾನು. ವರ್ತಮಾನ ಕಾಲಕ್ಕೆ ಯದುವಂಶದಿಂದಲೇ ಕವಲೊಡೆದಂತಹ ವಂಶ, ಅಂತಹ ಹೈಹಯ ವಂಶದಲ್ಲಿ ಹುಟ್ಟಿಕೊಂಡವನು. ಕೃತವೀರ ಭೂಪತಿಗಳ ಮಗ ಕಾರ್ತವೀರಾರ್ಜುನ ಅಂತ ಹೆಸರು ನನ್ನದು. ವರ್ತಮಾನ ಕಾಲಕ್ಕೆ ಅಖಂಡ ಭೂಮಂಡಲಕ್ಕೆ ದೊರೆಯಾಗಿ ಚಕ್ರವರ್ತಿಯಾಗಿ ಮಾಹಿಷ್ಮತಿಯನ್ನು ಕರಕ್ಷೇತ್ರವನ್ನಾಗಿಸಿಕೊಂಡು ಕಾಲವನ್ನು ಕಳೆಯುತ್ತಿರುವಂತಹ ಕಾರ್ತವೀರಾರ್ಜುನ, ಈ ಮಧ್ಯೆ ಒಂದು ಪ್ರಶ್ನೆ ಮಾಡಿದೆಯಲ್ಲ, ಯಾರು ನೀನು? ಎಲ್ಲಿ ಅವ? ಏನು ಹೆಸರು? ನಾನು ಬ್ರಾಹ್ಮಣ ಕುಮಾರ, ವಿಷ್ಣುವಸುವಾಗು ಕೈಕಸಾದೇವಿಯ ಪ್ರೀತಿಯ ಮಗ ರಾವಣೇಶ್ವರ ಎಂಬುದಾಗಿ. ದಶಕಂಠ ರಾವಣ? ಹೌದು. ನಾಳೆ ಧೀರನು ಹೌದು, ಶೂರನು ಹೌದು, ಪರಾಕ್ರಮಿ ಹೌದು. ಹೌದು, ನಿನ್ನ ಹಾಗಿರುವಂತಹ ಧೀರರು, ವೀರರು, ಶೂರರು ಈ ಆರ್ಯಾವರ್ತದಲ್ಲಿ ಹುಟ್ಟಿ ಬರಲಿ, ದರೆಯ ಧರ್ಮವನ್ನು ಸತ್ಯವನ್ನು ಧರಿಸಲಿ ಎಂಬ ಹಾಗೆ ಹಾರೈಸುವ ನಾನು. ನಿನ್ನ ಧೀರತನಕ್ಕೆ ನನ್ನ ಹಾರೈಕೆ ಉಂಟು. ಆದರೆ ರಾಜಕೀಯದಲ್ಲಿ ತೊಡಗಿಸಿಕೊಂಡವ ನೀನು ದೂರದ ಲಂಕೆಯಿಂದ ಇಲ್ಲಿವರೆಗೆ ಆಗಮಿಸಬೇಕು ಅಂತಾದ್ರೆ ಉದ್ದೇಶ ಬೇಕಲ್ಲ? ಯಾಕೊಂದೆ ಬಂದವರಾರು ಲೋಕವೇ ನನ್ನ ಅಂಕೈಯಲ್ಲಿದೆ. ಹಾಗಿರುವಾಗ ನಿನ್ನ ಶಕ್ತಿ ಸಾಮರ್ಥ್ಯ ಏನು ಹೇಗೆಂಬುದಾಗಿ ದುರ್ಬಲಬೇಕು ಅಂತಾದ್ರೆ ವಿರೋಧ ಬೇಕಲ್ಲ? ಹೌದು, ಪರಸ್ಪರ ವಿರೋಧವೇ ಇಲ್ಲ, ಯುದ್ಧ ಮಾಡಬೇಕಾದ ಅಗತ್ಯ ಏನು? ಅಯ್ಯ, 14 ಲೋಕ ನನ್ನ ಅಂಕೈಯಲ್ಲಿದೆ. ನನ್ನ ಮಾಡದೆ ನಾನು ಮಣಿಸ್ತೇನೆ.
ಮಾನವರಾಗಿರುವಂತಹ ನೀನು ನಿನ್ನ ಶಕ್ತಿ ವರವಿರೋಚನ ಪುತ್ರನು ನಿನ್ನ ಕಥೆಯನ್ನು ಕೇಳದಿರುವವರೇನು ನಾನು ಎಲ್ಲಿ ಪರಾಕ್ರಮಿಗಳಿದ್ದಾರೆ ಎಲ್ಲಿ ಸಮರ್ಥರಿದ್ದಾರೆ ಅವರ ಹೆಸರು ಕೇಳಿದ್ರೆ ನಿನಗೆ ಆಗುವುದಿಲ್ಲ. ಒಮ್ಮೆ ಹೋಗಿದಂತ ಪಾತಾಳಕ್ಕೆ ಬಲಿ ಚಕ್ರವರ್ತಿಯಲ್ಲಿ ಕಾದಾಡುವುದಕ್ಕೆ ಹೋಗಿ ಹೇಳಿದಂತೆ ಕೊಡು ಯುದ್ಧ. ಆವಾಗ ಆತ ತಾನು ಕೈಗೆ ಹಾಕುವ ಕಡಗವನ್ನು ಕೆಳಗೆ ಹಾಕಿದ್ರಂತೆ. ನಿನಗೆ ಅದನ್ನು ಎತ್ತುವುದಕ್ಕಾಗಲಿಲ್ಲ. ತನಗೆ ಎತ್ತುವುದಕ್ಕಾಗದೆ ಅಲ್ಲಿಯ ಬಲಿಯ ಹೆಂಡತಿಯರು ನಾರಿಯರು ನಿನ್ನ ಸೊಂಟಕ್ಕೆ ಹಗ್ಗ ಹಾಕಿ ತಕ್ಕ ತಾಯಿ ಈತ ಮಗನನ್ನು ಹಾಗೆ ಕುಣಿಸಿದ ಎಲ್ಲವನ್ನು ತಿಳಿದು ಬಂದಿದ್ಯಲ್ವಾ? ಏನು ತಿಳಿಯದೆ ಅಲ್ಲಿ ಸೋತು ಮರಳಿ ನನ್ನಲ್ಲಿ ಕಾಯಕ್ಕೆ ಬಂದೆಯ. ನಿನ್ನನ್ನು ಮಣಿಸಲಿಲ್ಲ. ನಾನು ದತ್ತಾತ್ರೇಯರ ಶಿಷ್ಯನಲ್ಲ. ಸೋಲು ಗೆಲುವು ನಿರ್ಣಯವಾಗುವುದಿಲ್ಲ. ಹಾಗಾಗಿ ಹತ್ರ ಬಂದು ಪ್ರಯಾಗ ಮಾಡ್ತೇವೆ. ನಿನ್ನ ಅಗ್ರಾಸ್ತ್ರವನ್ನು ವರ್ಣಾಸ್ತ್ರದ ಮೂಲಕ ಹಾಕ್ತಾರೆ. ಶಾಸ್ತ್ರಾಸ್ತ್ರವನ್ನು ನಿನ್ನ ಮಂತ್ರಾಸ್ತ್ರಗಳನ್ನು ಭಾವಿಸಬೇಡ. ಚಂದ್ರಹಾಸ ಖಡ್ಗ ಬಂದ ಪ್ರಯಾಣ ಪರಶಕ್ತಿಯ ಮೂಲಕವಾಗಿ ಅರೆಗಹಿಗೆ ಧರೆಯಲ್ಲಿ ಉರುಳಿದೆ. ಮೂರ್ಛೆ ತಿಳಿದು ನೋಡ್ತಾ ಇದ್ರೆ ರಾಕ್ಷಸನ ಅಟ್ಟಹಾಸ ಮೇಲೆ ಇವನಿಗೆ ಗುರುಗಳಾದಂತಹ ದತ್ತಾತ್ರೇಯರ ಶಕ್ತಿ ಇದೆ. ತ್ರಿಮೂರ್ತಿಗಳ ಶಕ್ತಿ, ತ್ರಿಗುಣಗಳ ಶಕ್ತಿ, ವರದತ್ತಾತ್ರೇಯ ಗುರುಗಳ ಶಕ್ತಿಯನ್ನು ಇದೆ ಪ್ರಯೋಗಿಸಿ. ಕಾಲಿನ
ಸಿಕ್ಕಿದೆಯ ರಕ್ತದರುಳು ಶ್ರೀತನಗ್ಯಾರು ಸರಿಯಮ್ಮ ಹೆಸರುಳು ಶ್ರೀತನಗ್ಯಾರು ಸರಿಯಮ್ಮ ಸುತ್ತಿ ಬಂದು ದುರಮನೆಗೆಗಿಯೆಂದು ಸಿಕ್ಕಿದೆಯ ರಾಯ ನೀನು ಕನ್ನಕೆಯ ದೈತ್ಯರಾಯ ಇದೆಯ ದೈತ್ಯರಾಯ ದೈತ್ಯರಾಯ ನೀನು ಪಕ್ಕದ ಬಂದೆನ್ನ ಕೈಯೋ ಮೆಲ್ಲ ಹೇಳು. ಎಂತದನ್ನೆಲ್ಲ ಹೇಳು. ಇದು ನನ್ನ ಊರು ಗೊತ್ತಾಯ್ತಾ? ನನಗೇನು ಭಯ ಇಲ್ಲ ಅಲ್ಲಿ ಅದಕ್ಕೆ. ನಿನ್ನ ಊರು ನಮ್ಮ ಊರನ್ನಾಗಿಸುವಂತ ಹೇಳಿ ಎಲ್ಲಿಂದ ಮಾಡ್ತೀನಿ ನೀನು? ನಿನಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಅದು. ನಮ್ಮದು ನಮ್ಮತ್ತೆ. ಬಂದಿಯಲ್ಲ ಕಾಳಗ ಮಾಡಲಿಕ್ಕೆ. ನಾನು ಹಾಗೆ ಬರ್ತಿದ್ದೇನೆ, ಹೀಗೆ ಬರ್ತಿದ್ದೇನೆ. ನನಗೆ ಪರಮೇಶ್ವರ ಕೊಟ್ಟಿದ್ದಾನೆ, ನನಗೆ ಬ್ರಹ್ಮ ಕೊಟ್ಟಿದ್ದಾನೆ. ಎಷ್ಟೆಲ್ಲ ಹೇಳಿದೆ. ಅವರಿವರ ವಿಚಾರ ಯಾಕೆ? ಸುರಪಾಲಜಿತು ಇದ್ದಾನೆ. ದೇವೇಂದ್ರನು ಗೆದ್ದವರು ಮೇಘನಾಥ, ಆಮೇಲೆ ಘಟಶ್ರವ ಕುಂಭಕರ್ಣ. ಕರೀತಾ ಇದ್ದಾಳೆ. ಎಲ್ಲಿದೆ ಕರೆಯುವುದು? ಅವರು ಓಡಿಯಾಗಿದ್ದಲ್ಲರು. ನಿನ್ನ ಪಕ್ಷದವರು ಯಾರಿಲ್ಲ ಗೊತ್ತಾಯ್ತಾ? ನೀನೇ ದೊಡ್ಡ ಮಾತಾಡಿ ವಾಚಾಡಿ ವಾಚಾಡಿ ಮಾತಾಡಿ ಮಾತಾಡಿ ಮುಗಿಲಿಕ್ಕಿಲ್ಲ ನಿನಗೆ. ಇದ್ದವರು ನೀನು ಮಾತಾಡುವುದೇ ಹೆಚ್ಚು, ಕೆಲಸ ಕಡಿಮೆ ನಿನ್ನ. ಹೀಗೆ ಬೇರೆ ಎಂತದ್ದು ತಕೊಳ್ಳಿಕ್ಕಾಗುದು? ಎಷ್ಟು ಹೇಳಿದ್ರಲ್ವಾ? ನಿನ್ನ ಕಥೆ ಇಷ್ಟೇ. ಎಲ್ಲ ಹೇಳು, ಕೇಳ್ತಾರೆ. ನನಗೆ ಗೊತ್ತಾಯ್ತು ಬಂದವರು ನೀನು ಅಲ್ಲಿಂದ ಬೇರೆ ಮನೆ ನೀರು ಹೇಳಿದ ಹಾಗೆ ಅಂತ. ಏಯ್, ಅವರಿವರಿದ್ದಾರೆ ಬೃಹತ್ತನ ವಜ್ರರಂಗದ ಪರಾಕ್ರಮಿಗಳು. ಆ ನಿನ್ನ ರಾಕ್ಷಸಿ ಸಾರೆ ಕಾಳಗದಲ್ಲಿ ಸೋತು ಓಡಿ ಹೋಗ್ತಾ ಇದ್ದ. ನೀನೊಬ್ಬ ಉಳಿದುಕೊಂಡೆ. ಅವರ ಜೊತೆಗೆ ಓಡದಕ್ಕೆ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಸೆರೆ ಹಿಡಿದಿದ್ದೇನೆ, ನಿನ್ನ ತಲೆ ಕಡಿಯುತ್ತಿದ್ದೆ. ಏನು ಮಾಡುವುದು? ಭೂತಳಾಮರ ವಂಶದೊಳಗೆ ನೀನು ಬ್ರಾಹ್ಮಣ ಅಂತ ಹೇಳಿಕೊಳ್ತೀಯ. ಹೋದಲ್ಲೆಲ್ಲ ಪ್ರವೃತ್ತಿ ಮಾತ್ರ ರಾಕ್ಷಸರದ್ದು, ಬಣ್ಣ ಮಾತ್ರ ಹೀಗೆ. ನಿನ್ನ ಅಪ್ಪ ವಿಶ್ರವಸು ಬ್ರಹ್ಮ, ನಿನ್ನ ಅಮ್ಮ ಕೈ ಕಸೆ. ಹೌದು. ನಿನಗೆ ಅಪ್ಪನ ಗುಣ ಬರಲಿಲ್ಲ, ನಿನಗೆಲ್ಲ ಅಮ್ಮನದ್ದೇ ಗುಣ, ರಾಕ್ಷಸಿ ಗುಣ. ಏನು ಮಾಡುವ? ಹಾಗಾಗಿ ಒಟ್ಟು ರಾಕ್ಷಸರ ಬಳಗ ಕಟ್ಟಿಕೊಂಡು ರಾಕ್ಷಸಿ ವ್ಯವಹಾರದಲ್ಲಿ ಇಲ್ಲಿ ಬಂದು ಇಷ್ಟೊತ್ತು ಅಟ್ಟಹಾಸ ಮಾಡಿ ನಿನ್ನ ತಂದಲೆ ಎಬ್ಬಿಸಿದ್ಯಲ್ಲ. ನೀನು ಸ್ವಲ್ಪ ಕಾಲ ಉಳಿಬೇಕು. ಎಲ್ಲಿ ಉಳಿಬೇಕು? ನಾನು ಸೆರೆಮನೆ ಕಟ್ಟಿದ್ದೇನೆ, ಆದ್ರೆ ಸೆರೆಮನೆಗೆ ಸರಿಯಾದ ಜನ ಇಲ್ಲ ಅಂತ. ಅಲ್ಲ, ಕಳ್ಳಕಾಕರೆಲ್ಲ ಇಲ್ಲ ನಮ್ಮಲ್ಲಿ. ನೀನು ಸ್ವಲ್ಪ ಸಮಯ ಹತ್ರ ಉದ್ಘಾಟನೆ ಮಾಡಿ ಅಲ್ಲಿ ಕುಳಿಸುಕೋ. ನಾನೇ ಆಗ್ಬೇಕು. ಸೆರೆಮನೆಯಲ್ಲಿ ಇರು. ನೀನು ನಿನ್ನ ಅಪ್ಪನ, ನನ್ನ ಅಪ್ಪನ ಯಾರು ಬರ್ತಾರೆ ನೋಡೋಣ. ಅವರು ಬೇಡ. ಅಜ್ಜ ಅಜ್ಜ ಬರ್ತಾ ಇದ್ದಾರೆ. ಅಜ್ಜನಿಗೆ ಪೂಜೆ ಮಾಡ್ತಾರೆ. ಅಜ್ಜ ಬರ್ತಾ ಇದ್ದಾರೆ.